ಬಟ್ಲರ್ ಏನ್ ಬೇಕಾಗಿತ್ತು? ಎಲ್ಲಮ್ಮ ಹೋದ? ತರಕಾರಿ ತರಕ್ ಹೋದ. ಏನ್ ಬೇಕು? ಏನಿಲ್ಲ, ಬೀಗರು ಬಂದಿದ್ರು. ಅವ್ರ ಕಾಫಿ ತಾನೆ, ನಾನ್ ತಗೊಂಡ್ಬರ್ತೀನಿ. ಅವನೇ ಬರ್ಲಿ. ಏನಾಯ್ತಮ್ಮ ಮೀನಾ? ಏನಾಯ್ತು? ಅದಕ್ಕೆ ಯಾಕೋ ಸುಸ್ತು ಅಂತ ಕಾಣುತ್ತೆ. ಮಂಜ ಇದಾರೆ, ಡಾಕ್ಟರ್ ಫೋನ್ ಮಾಡಿ. ಡಾಕ್ಟರ್, ಏನು ಭಯ ಇಲ್ಲ ಮಂಜೇನವ್ರೆ, ನೀವು ತಾತ ಆಗ್ತಾ ಇದ್ದೀರಾ. ನೋಡಿ, ಅರುಣ ಸ್ವಲ್ಪ ವೀಕ್ ಇದ್ದಾರೆ. ನಾನ್ ಟಾನಿಕ್ ಎಲ್ಲ ಬರ್ಕೊಟ್ಟಿದ್ದೀನಿ, ತರ್ಸ್ಕೊಟ್ಬಿಡಿ. ನಾನ್ ಬರ್ಲಾ? ಮಂಜಯ್ಯ, ನನ್ ಮೊಮ್ಮಗ ಬರ್ತಾನೆ. ನಾ ತಾತ ಆಗ್ತೀನಿ. ಮಂಜಯ್ಯ, ನನ್ ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ನೀನು ಕುಡಿ ಕುಡಿ ಕುಡಿ. ನನ್ ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ನನ್ ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ನನ್ ಮೊಮ್ಮಗ ಬರ್ತಾನೆ, ನಾನ್ ತಾತ ಆಗ್ತೀನಿ. ನನ್ ಮೊಮ್ಮಗ ಬರ್ತಾನೆ, ನಾನ್ ತಾತ ಆಗ್ತೀನಿ. ಮೊಮ್ಮಗ ಬರ್ತಾನೆ, ಮೊಮ್ಮಗ ಬರ್ತಾನೆ. ಮಂಜಯ್ಯ ಕುಡಿ. ನನ್ ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ಮೊಮ್ಮಗ ಬರ್ತಾನೆ, ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ನನ್ ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ನನ್ ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ನನ್ ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ಬಾಲಕೃಷ್ಣ ಬರ್ತಾನೆ, ನಾ ತಾತ ಆಗ್ತೀನಿ. ಬಾಲಕೃಷ್ಣ ಬರ್ತಾನೆ, ನಾ ತಾತ ಆಗ್ತೀನಿ. ಮೀನಾ, ಯಾಕಮ್ಮ ಅಳ್ತಾ ಇದೀಯಾ? ಅಣ್ಣ, ಡ್ಯಾಡಿ ಮೊಮ್ಮಗನ ಎತ್ಕೊಂಡು ಆಡಿಸ್ತಾನೆ ಇತ್ತ ಬೆಟ್ಟದಷ್ಟು ಆಸೆ ಪಟ್ಟಿದ್ರು. ಎಂಥಗಳಿಗೆಯೋ ಮೊಮ್ಮಗ ಬರ್ತಾನೆ ಅಂದ ತಕ್ಷಣ ಡ್ಯಾಡಿ ಕಣ್ ಮುಚ್ಕೊಂಡ್ರು. ಮೊಮ್ಮಗ ಬರ್ತಾನೆ? ಏನ್ ಮೀನಾ ನೀನ್ ಹೇಳ್ತಾ ಇರೋದು? ಹೌದಣ್ಣ, ಅರುಣ ಈಗ ಪ್ರೆಗ್ನೆಂಟ್. ಮೀನಾ, ಸರಿಯಾಗಿ ತಿಳಿದು ಮಾತಾಡು. ಯಾಕಣ್ಣ? ಡಾಕ್ಟ್ರೇ ಹೇಳಿದ್ದು. ಅದನ್ ಕೇಳಿನೇ ಡ್ಯಾಡಿ ಸಂತೋಷದಲ್ಲಿ ಎಕ್ಸೈಟ್ ಆಗಿ ಹೋಗ್ಬಿಟ್ರು. ಏನ್ರಿ? ಮಾಡಿರೋ ಹಲ್ಕ ಕೆಲ್ಸಕ್ಕೆ ಏನಾಯ್ತು ಬೇರೆ ಕೇಳ್ತೀಯ? ನಾನೇನ್ ತಪ್ಪು ಮಾಡ್ದೆ? ಏನ್ ತಪ್ಪು ಮಾಡ್ದ? ಆನೆಗೆಟ್ಟವಳೆ, ನೀನ್ ಮನೆ ಇರೋಕೆ ಲಾಯಕ್ಕಿಲ್ಲ. ಬಿಟ್ಬಿಡಿ. ಬಿಡ್ಬೇಕಾ ಇವಳನ್ನ? ಇವಳು ಮೀನಾ, ನಿನಗಿದೆಲ್ಲ ಅರ್ಥ ಆಗೋದಿಲ್ಲ. ನಡಿ ಒಳಗೆ. ಗರ್ಭಿಣಿ, ಅದಕ್ಕೆ ಇವಳು ಸಂಸಾರಸ್ತ್ರ ಮನೆ ಇರೋಕೆ ಲಾಯಕ್ಕಿಲ್ಲ. ನಡಿ ಆಚೆ, ಬಾಬುಜಿ ನಡಿ ಆಚೆ. ಅಜಯ್, ಅಜಯ್, ಏನಿದೆಲ್ಲ? ನೀನ್ ಹೆಂಡತಿ ಕಣೋ? ಹೆಂಡತಿ ಇವಳು. ಇವಳು ತಾಳಿ ಕಟ್ಟಿಸ್ಕೊಂಡಿರೋ ಸೂಳೆ. ನಾಲ್ಗೆನ ಬೀಗ ಹಿಡಿ. ಅರುಣ ಬೆಂಕಿಗಿಂತ ಶುದ್ಧವಾದ ಹೆಣ್ಣು. ಅದು ನಿನಗಿರ್ಬೋದು, ಇವಳು ಗಂಡನಿಗೆ ದ್ರೋಹ ಮಾಡಿರೋಳು. ಇವಳು ಹೊಟ್ಟೆಲಿರೋ ಮಗು ನಂದಲ್ವೋ? ಅಯ್ಯೋ, ಹಾಗನ್ಬೇಡಿ. ನನ್ನ ಹೊಟ್ಟೆಲಿರೋ ಮಗು ನಿಮ್ದೆ. ಹೌದು ಅಜಯ್, ಅರುಣನ ಮಾತು ಸತ್ಯ. ಸತ್ಯನಾ? ನಾನು ಇವಳಿಗೆ ತಾಳಿ ಕಟ್ಟಿರೋದು ಬಾಳ್ಸಕ್ಕಲ್ವೋ, ಇವಳಿಗಿರೋ ಕೊಬ್ಬನ ಇಳ್ಸೋಕೆ. ಚಂದ್ರು, ಮದುವೆ ಆದ ಗಳಿಗೆಯಿಂದ ನಾನು ಇವಳನ್ನ ಮುಟ್ಟಿಲ್ವೋ? ಇವಳು ಹೊಟ್ಟೆಲಿರೋ ಮಗುಗೆ ನಾನ್ ತಂದೆ ಆಗೋಕೆ ಹೇಗೋ ಸಾಧ್ಯ? ಅಯ್ಯೋ, ಹಾಗನ್ಬೇಡಿ. ಈ ಮಗುಗೆ ನೀವೇನಿ ತಂದೆ? ಆ ಮಗುಗೆ ನೀನೇ ತಂದೆ ಅಜಯ್. ಅದೇನಂತ ನಾನು ಹೇಳ್ತೀನಿ. ನಮ್ಮಗಳ ಮದುವೆ ಆದ್ಮೇಲೆ ಮಾಮಯ್ಯ ಈ ಮನೆಗೊಂದು ಪುಟ್ಟ ಬಾಲಕೃಷ್ಣ ಬೇಕು, ಅದ್ರ ಜೊತೆ ನಾನು ಆಟ ಆಡ್ಬೇಕು ಅಂತ ಯಾವಾಗ್ಲೂ ಹಂಬಲಿಸ್ತಾ ಇದ್ರು. ಆದ್ರೆ ಅದು ನನ್ನ ಮೀನ ಜೀವನದಲ್ಲಿ ಸಾಧ್ಯ ಆಗ್ಲಿಲ್ಲ. ಅಜಯ್, ನಮ್ಮನ್ನೆಲ್ಲ ಹನಿಮೂನ್ ಕಳ್ಸೋವರೆಗೂ ನಿಮ್ಮಿಬ್ರು ಬಾಳು ಅನ್ಯೋನ್ಯವಾಗಿದೆ ಅಂತ ತಿಳಿದು ಸಂತೋಷವಾಗಿದ್ದೆ. ಆದ್ರೆ ಅಲ್ಲೋದ್ಮೇಲೆ ತಿಳಿತು ನಿಮ್ ಬಾಳು ನಮ್ ಬಾಳು ಒಂದೇ ಅಂತ. ಅಜಯ್, ಅಲ್ಲಿ ನೀನ್ ಮಾಲಿನ್ಯ ಜೊತೆ ಓಡಾಡೋದನ್ನ ನೋಡ್ದೆ. ಆಗ ಮಾವಯ್ಯನ ಆಸೆ ಪೂರೈಸೋದಕ್ಕೆ ಒಂದ್ ದಾರಿ ನನಗೆ ಸಿಕ್ತು. ನೀವು ಮನಸ್ಸು ಮಾಡಿದ್ರೆ ಕತ್ಲು ತುಂಬಿರೋ ಅರ್ಣ ಬಾಳ್ಗೆ ಬೆಳಕು ಕೊಡ್ಬೋದು. ಆ ನಂಬಿಕೆ ಮೇಲೆ ನಾ ಇಲ್ಲಿಗೆ ಬಂದಿರೋದು. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನ್ ಅಜಯ್ನ ದೂರ ಮಾಡಿದ್ರೆ ಅವನ್ ಬದಲಾಗ್ತಾನ?
ಅವನಿಗೆ ನನ್ನಂತವ್ರು 100 ಜನ. ತಿಳಿದು ನಾನು ಆದಾಯನ್ ಕಳ್ಕೊಳ್ಳ. ನಾನು ಹೇಳಕ್ ಬಂದಿದ್ ವಿಷಯನೇ ಬೇರೆ. ಅಜಯ್ ತಂದೆ ನನ್ ದಣಿ ಮನೇಲಿ ಮೊಮ್ಮಕ್ಳು ನೋಡ್ಬೇಕು ಅಂತ ಹಂಬಲಿಸ್ತಾ ಇದ್ದಾರೆ. ಆದ್ರೆ ಅಜಯ್ ಅರ್ಣಾಬಾಳ್ ಈ ರೀತಿಯಿಂದ ಗೊತ್ತಾದ್ರೆ ಮನೇಲಿ ದೊಡ್ಡ ಅನಾಹುತಾನೇ ಆಗುತ್ತೆ. ಮಾಲಿನಿ ಅವ್ರ ಮೊದ್ಲೇ ಹಾರ್ಟ್ ಪೇಷಂಟ್. ಐ ಆಮ್ ಸಾರಿ ಚಂದ್ರು, ಇದಕ್ ಪರಿಹಾರ ನನ್ನಲ್ಲಿಲ್ಲ, ನಿಮ್ಮಿಂದ ಆಗುತ್ತೆ. ನಿಮ್ ಮಾತೆ ನನ್ಗೆ ಅರ್ಥ ಆಗ್ತಾ ಇಲ್ವೇ? ನೋಡಿ, ಆಗ್ಲಿ ಚಂದ್ರು. ಥ್ಯಾಂಕ್ಸ್. ಅಜಯ್ ಡಾರ್ಲಿಂಗ್, ಒಂದ್ ನಿಮಿಷ ಬಂದ್ಬಿಟ್ಟೆ. ಒಂದ್ ನಿಮಿಷ. ಅಣ್ಣ, ಚಂದ್ರು, ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲ. ಮಾಲಿನಿ, come on sweetheart. ಮಾಲಿನಿ ಸಹಾಯದಿಂದ ಈ ನಾಟಕ ಆಡದೆ. ಇದೇ ನಡೆದದ್ದು. ಮೀನಾ, ಅವತ್ ರಾತ್ರಿ ನಾನು ಅರುಣ ರೂಮ್ ಲೇಟ್ ಆಗಿ ಬಂದಾಗ ಎಲ್ಲೋಗಿದೆ ಅಂತ ಕೇಳ್ದಿಲ್ಲ. ಜ್ಞಾಪಿಸ್ಕೊಂಬಿನಾ? ತುಂಬಾ ಚೆನ್ನಾಗಿದೆ ಕತೆ, ಬಹಳ ಚೆನ್ನಾಗಿ ನಾಟಕ ಆಡ್ತೀಯ ಚಂದ್ರು. ಅಜಯ್, ನಾನು ಹೇಳ್ತಿರೋ ಒಂದೊಂದು ಮಾತು ಸತ್ಯ. ಅಜಯ್ ನೋಡು, ಯಾರ ಮೇಲೆ ಬೇಕಾದ್ರೂ ಆಣೆ ಇಟ್ಟು ಹೇಳೋನು ಹೇಳ್ತೀನಿ. ಬೇಕಾದ್ರೆ ಸತ್ಯ ಸ್ವರ್ಗದಲ್ಲಿರೋ ನಮ್ ದಣಿ ನಿನ್ ತಂದೆ ಮೇಲೆ ಬೇಕಾದ್ರೆ ಆಣೆ ಇಟ್ಟು ಹೇಳ್ತೀನಿ. ಅಜಯ್ ಮುಚ್ಚೋ ಬಾಯಿ, ಸತ್ತಿರೋ ನಮ್ ತಂದೆ ವಿಷಯ ಯಾಕೋ ಇಲ್ಲಿ? ಅಜಯ್ ಬಿಲೀವ್ ಮಿ ಅಜಯ್, ಅರುಣ. ಓ, ಈಗ ಗೊತ್ತಾಯ್ತು ಇವಳು ಹೊಟ್ಟೆಲಿರೋ ಪಾಪದ ಪಿಂಡ ಯಾರ್ದು ಅಂತ. ಅಣ್ಣ, ಮೀನಾ, ಮದುವೆಗೆ ಮುಂಚೆ ಇವರಿಬ್ರು ತುಂಬಾ ಅನ್ಯೋನ್ಯವಾಗಿದ್ರಲ್ಲ, ಅದ್ರ ಫಲನೇ ಇದು. ಬಿಟ್ಬಿಡಿ ಅವ್ರನ್ನ. ನೋಡು ಅರುಣ, ಅವನ ಬಾಯಿಂದ ಎಂತ ಮಾತು ಬರುತ್ತೆ ಅಂತ. ಜಯ್, ಬೇರೆ ಯಾರಾದ್ರೂ ಆಗಿದ್ರೆ ಅವನ ರಕ್ತನೇ ಕುಡಿದು ಬಿಡ್ತಿದ್ದೆ. ಆದ್ರೆ ಏನ್ ಮಾಡ್ಲಿ, ನಿಮ್ ತಂದೆ ನನ್ನ ಕೈ ಕಟ್ಟಾಕ್ಬಿಟ್ಟಿದ್ದಾರೆ. ಅಜಯ್, ಈಗಲೂ ನಾನು ಹೇಳ್ತಾ ಇದ್ದೀನಿ, ಅರುಣ ಒಂದು ಪವಿತ್ರವಾದ ಹೆಣ್ಣು. ಅಜಯ್ ನೋಡಿ, ನೀವು ಇಬ್ರು ಸೇರಿ ನಾಟಕ ಆಡಿದ್ವಿ ಅಂದ್ರಲ್ಲ, ಅವಳನ್ನ ಕರ್ಕೊಂಡ್ ಬಂದು ಅವಳ ಬಾಯಲ್ಲೇ ಹೇಳಿಸ್ಬಿಡಿ. ಕರೆಕ್ಟ್. ಅಜಯ್, ಮಾಲಿನಿ ಬಂದು ಹೇಳಿದ್ರೆ ನೀನ್ ಅಂತ್ಯ? ಅವಳು ಬಂದು ಹೇಳಿ ನನ್ ತಪ್ಪಾಗಿದ್ರೆ ತಪ್ಪು ಅಂತ ಒಪ್ಕೋತೀನಿ. ಓಕೆ. ಅಜಯ್, ನಾನು ಹೋದ್ಮೇಲೆ ಯಾವುದೇ ಕಾರಣಕ್ಕೂ ಅರುಣನ ಮೇಲೆ ಮಾತ್ರ ಕೈ ಮಾಡ್ಬೇಡ. ಅರುಣ, ನೀನು ಅಷ್ಟೇ. ನಾನು ಬರೋವರೆಗೂ ದುಡುಕಿ ಯಾವ ತೀರ್ಮಾನ ಕೂಡ ತಗೋಬಾರ್ದು. ಎಲ್ಲಿ ನನಗೆ ಮಾತು ಕೊಡು. ಆಯ್ತು.